ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. KCTಯಲ್ಲಿ ನೀವು ಕಂಪ್ಲೀಟ್ ಕ್ವೆಶನ್ನ ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಕಂಪ್ಲೀಟ್ ಕ್ವೆಶನ್ನೇ ಸಾಲ್ವ್ ಮಾಡಬೇಕು, ಕರೆಕ್ಟಾಗಿರೋ ಆನ್ಸರ್ ತೆಗೆಯೋದಕ್ಕಂತ ಏನೂ ಇಲ್ಲ. ನಿಮಗೆಲ್ಲ ಗೊತ್ತಿರಲಿ, ನೀವು ಅರ್ಧ ಕ್ವೆಶನ್ ಸಾಲ್ವ್ ಮಾಡ್ತಾನೆ ಆಲ್ಮೋಸ್ಟ್ ಆನ್ಸರ್ ಹತ್ರ ರೀಚ್ ಆಗಿಬಿಟ್ಟಿರ್ತೀರ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಯೂಸ್ ಯರ್ ಕಾಮನ್ ಸೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್. ಐ ಆಮ್ ನಾಟ್ ಟೀಚಿಂಗ್ ಯು ಎನಿ ಗೆಸ್ಸಿಂಗ್ ಟೆಕ್ನಿಕ್ಸ್ ಇನ್ ದಿಸ್ ವಿಡಿಯೋ, ಬಟ್ ಯೆಸ್, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಸಾಲಿಡ್ ಮೆಥಡ್ಸ್. ಆಯಿತಾ? ಸಾಲಿಡ್ ಮೆಥಡ್ಸ್, ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಹೇಳ್ತೀನಿ ನಾನು ಇದಕ್ಕೆ. ಈ ಶಾರ್ಟ್ಕಟ್ ಟ್ರಿಕ್ಸಿಂದ ನೀವು ಆಲ್ಮೋಸ್ಟ್ ಅರ್ಧ ಕ್ವೆಶನ್ ಸಾಲ್ವ್ ಮಾಡ್ತಾನೆ ಕಂಪ್ಲೀಟ್ ಆನ್ಸರ್ ಮೇಲೆ ಲ್ಯಾಂಡ್ ಆಗಬಹುದಾಗಿರುತ್ತೆ. ಆಯಿತಾ? ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಅಂತ ಭಾವಿಸ್ತೀನಿ. ಆಯಿತಾ? ಆ್ಯಂಡ್ ಅಕಸ್ಮಾತ್ ಇದರಲ್ಲಿ ಯಾವುದಾದ್ರು ಕ್ವೆಶನ್ಗಳನ್ನ ಸಾಲ್ವ್ ಮಾಡಿಸ್ತಿದ್ರೆ ಆ್ಯಂಡ್ ವಿಚ್ ಆರ್ ಆಲ್ರೆಡಿ ಬ್ಲೋನ್ ಆಫ್ ಇನ್ ದ ಸೆನ್ಸ್ ಸಿಲೆಬಸ್ಸಿನ ಹೊರಗಡೆ ಹೊಂಟೋಗ್ಬಿಟ್ಟಿದ್ರೆ ಜಸ್ಟ್ ಇಗ್ನೋರ್ ದೆಮ್. ಆ್ಯಂಡ್ ತುಂಬ ಕ್ವೆಶನ್ಸ್ಗಳು ಇದರಲ್ಲಿ ಸಿಲೆಬಸ್ಸಲ್ಲಿದ್ದಾವೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದೆಮ್. ಐ ಆಮ್ ಜಸ್ಟ್ ಸಾಲ್ವಿಂಗ್ ದ ಕ್ವೆಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮೆಥಡ್. ಡೆಫಿನೆಟ್ಲಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಐ ವಿಲ್ ಬೆಟ್ ಒಂದು 12ರಿಂದ 13 ಮಾರ್ಕ್ಸು ನೀವು ಈ ಮೆಥಡನ್ನ, ನಾನು ನಿಮ್ಗೆ ಏನು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ, ಈ ಫಾಲೋ ಮಾಡಿ ತೊಗೊಬಹುದಾಗಿರುತ್ತೆ. ಆಯಿತಾ? ಆ್ಯಂಡ್ ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಾನು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ನೀವೇನೋ ಡಿಫಿಕಲ್ಟೀಸ್ ಫೇಸ್ ಮಾಡ್ತಿದ್ದಾರೆ, ಯು ಕ್ಯಾನ್ ರೇಸ್ ಯೋರ್ ಮೆಸೇಜ್ ಓವರ್ ದೇರ್. ಓಕೆ, ಬನ್ನಿ. The first question is, 1 gram of Mg is burned with 0.28 gram of O2 in a closed vessel. Which reactant is left in excess and how much ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಯೋರ್ ಕ್ವೆಶನ್. ಆಯಿತಾ? ಈ ಕ್ವೆಶನ್ಗೆ ನಿಮ್ಮ ಅಪ್ರೋಚ್ ಏನಿರುತ್ತೆ ಸಾಲ್ವ್ ಮಾಡೋದಕ್ಕೆ, ಇದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ನನ್ನ ಅಪ್ರೋಚ್ ಏನಾದರೂ ತುಂಬ ಲೆಂದಿ ಅಂತ ಅನ್ಸಿದ್ರೆ ನಿಮ್ಮ ಅಪ್ರೋಚ್ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಶಾರ್ಟ್ ಆಗಿದ್ದಾರೆ, ಓಕೆ, ತಿಳಿಸಿ. ಓಕೆ, ಬನ್ನಿ ಬಿಡು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಈ ಕ್ವೆಶನ್ನ ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತಂದರೆ, ಫಸ್ಟು ನಾನು ಇದನ್ನು ರಿಯಾಕ್ಷನ್ ಬರ್ಕೊಂಡ್ಬಿಡ್ತೀನಿ. ರಿಯಾಕ್ಷನ್ ಬರ್ತಾರೆ ಹಾಫ್ ಆಫ್ ದ ಆನ್ಸರ್ ನಾತಾಗಿರುತ್ತೆ. ಆಯಿತಾ? ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಥಿಂಗ್ ಇಸ್, ನನ್ನ ಹತ್ರ ಏನಿದೆ, 1 ಗ್ರಾಮ್ ಆಫ್ Mg ಬರ್ನ್ ಆಗ್ತಿದೆ 0.28 ಗ್ರಾಮ್ ಆಫ್ O2 ಜೊತೆ. ಆಯಿತಾ? ಇಷ್ಟೇ ನಾನು ಕೊಟ್ಟದ್ದು. ಒಂದು ಕ್ಲೋಸ್ ವೆಸಲ್ ಬರ್ನ್ ಆಗ್ತಿದೆ ನನಗೆ. ಇದರಲ್ಲಿ ಯಾವ ರಿಯಾಕ್ಷನ್ ತುಂಬ ಜಾಸ್ತಿ ಯೂಸ್ ಆಗ್ತಿದೆ ಮತ್ತು ಎಷ್ಟು ಅಂತ ಕೇಳ್ತಿದ್ದಾರೆ ಅಷ್ಟೇ. ಫಸ್ಟ್ ನಾನು ರಿಯಾಕ್ಷನ್ ಬರ್ಕೋತೀನಿ. ಕೆಮಿಕಲ್ ರಿಯಾಕ್ಷನ್ ಬರೆಯೋದು ನಿಮಗೆ ವಿತ್ ಗಿವನ್ ಇನ್ಪುಟ್, ಅಂದರೆ ಗಿವನ್ ಇನ್ಪುಟ್ ಡೇಟಾ ಏನಿರುತ್ತೆ, ಗಿವನ್ ಡೇಟಾ ಜೊತೆ ಗೊತ್ತಿರಬೇಕು ನಿಮಗೆ. ಸೊ ಗಿವನ್ ಡೇಟಾ ನಮಗೆ ಒಂದು ಮೆಟಲ್ ಇದೆ ವಿಚ್ ಇಸ್ Mg ಪ್ಲಸ್ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಿದೆ. ಆಕ್ಸಿಜನ್ ಏನು ಬರುತ್ತೆ, ಮೆಟಲ್ ಯಾವಾಗಲಾದರೂ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಿದ್ದಾರೆ, ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಮೆಟಲ್ ಆಕ್ಸೈಡ್. ಈಸಿನಾ? ಬರ್ಕೋ, ಮೆಟಲ್ ಆಕ್ಸೈಡ್. ಓಕೆ, ಸೊ ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ. ಸೊ ನಾನು 2 ಹಾಕೋತೀನಿ ಟು ಬ್ಯಾಲೆನ್ಸ್ ದ ಈಕ್ವೇಷನ್. ನನಗೆ ಎರಡು Mg ಆಗೋಯ್ತು, ಇಲ್ಲಿ 1 Mg ಇದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತೀನಿ ನಾನು, 2 ಇಲ್ಲಿ ಹಾಕೋತೀನಿ. ಸೊ ದಿಸ್ ಇಸ್ ಮೈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈಸಿನಾ? ಸೊ ಇಷ್ಟು ಬಂದರೆ ನಿನಗೆ ಆಲ್ಮೋಸ್ಟ್ ನೀನು ಅರ್ಧ ಆನ್ಸರ್ ಹತ್ರ ಲ್ಯಾಂಡ್ ಆಗಿಬಿಟ್ಟಿದೆ. ದಟ್ ಇಸ್ 2 ಮಾಲಿಕ್ಯೂಲ್ ಆಫ್ Mg ಕಂಬೈನ್ ಆಗ್ತಿದೆ 1 ಮಾಲಿಕ್ಯೂಲ್ ಆಫ್ O2 ಜೊತೆ ಟು ಗಿವ್ ದಿಸ್ ರಿಯಾಕ್ಷನ್. ಇವಾಗ ಎಕ್ಸಸ್ ಆಗಿ ಖರ್ಚಾಗ್ತಿರೋದು ಯಾವುದು? ಅಫ್ಕೋರ್ಸ್ Mg 2 ಮಾಲಿಕ್ಯೂಲ್ ಯೂಸ್ ಆಗ್ತಿದೆ. ಆಯಿತಾ? ಸೊ ಎಕ್ಸಸ್ ಆಗ್ತದೆ Mg ಅಂತ ಗೊತ್ತಾಗೋಯ್ತು. ಐ ವಿಲ್ ಬಿ ಎಲಿಮಿನೇಟಿಂಗ್ ಆಪ್ಷನ್ ಡಿ ಆ್ಯಂಡ್ ಆಪ್ಷನ್ ಸಿ. ಸೊ ನನ್ನ ಹತ್ರ 50% ಚಾನ್ಸ್ ಸಿಕ್ಬಿಡ್ತು. ಆ್ಯಂಡ್ ನಾನು ಇದಾದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ, ಯೂಶ್ವಲಿ ನಾನು ಥಿಂಕ್ ಮಾಡ್ತೀನಿ, ಗಿವನ್ ವ್ಯಾಲ್ಯೂ ನೋಡ್ತೀನಿ. 1 ಗ್ರಾಮ್ Mg ಯೂಸ್ ಮಾಡ್ತಿದ್ದಾರೆ ಮತ್ತು 0.28 ಗ್ರಾಮ್ ಆಫ್ O2 ಯೂಸ್ ಮಾಡ್ತಿದ್ದಾರೆ. ಆಯಿತಾ? ಸೊ ನಾನು ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರ್ತಕ್ಕಂಥ ಯೂಸ್ ಮಾಡಿರ್ತಕ್ಕಂಥ Mg 5.8 ಗ್ರಾಮ್ ಎಕ್ಸಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಕಾಮನ್ ಸೆನ್ಸ್ ಅಲ್ವಾ? ಸೊ ಮ್ಯಾಕ್ಸಿಮಮ್ ಇಲ್ಲಿ 1 ಗ್ರಾಮ್ ಇದೆ ಅಂತಂದರೆ ಎಕ್ಸಸ್ ಆಗಿ ನನಗೆ ಒಂದು 0.5% ಜಾಸ್ತಿ ಆಗ್ತಿರ್ಬೋದು. ದಟ್ ಇಸ್ 0.58%. ಐ ವಿಲ್ ಬಿ ಗೋಯಿಂಗ್ ವಿತ್ ಆಪ್ಷನ್ ಬಿ. ಈಸಿ. ಆಯಿತಾ? ಈಸಿ, ಕಾಮನ್ ಸೆನ್ಸು. 1 ಗ್ರಾಮ್ ಇದೆ ಅಂತಂದರೆ 5 ಗ್ರಾಮ್ ಹೆಂಗೂರು ಎಕ್ಸಸ್ ಆಗಿಬಿಡುತ್ತೆ. ಕಾಮನ್ ಸೆನ್ಸ್ ಅಲ್ವಾ? ಸೊ ಪ್ರಾಬ್ಲಿ ಎಕ್ಸಸ್ ಆಗಿ ಹೋಗ್ತಿದ್ರೆ ಒಂದು 0.5% ಎಕ್ಸಸ್ ಆಗಿ ಹೋಗ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈಸಿ ಏನಪ್ಪ ಅಂತಂದರೆ 2:1 ಅಲ್ವಾ? ಸೊ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪರ್ಸೆಂಟ್ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಪ್ಷನ್ ಯು ಕ್ಯಾನ್ ಈಸಿಲಿ ಲ್ಯಾಂಡ್ ಆನ್ ಆಪ್ಷನ್ ಬಿ. ಅಕಸ್ಮಾತ್ ಸಾಲ್ವ್ ಮಾಡ್ತಾ ಕೂತ್ಕೋತೀನಿ, ಸಾಲ್ವ್ ಮಾಡಬಹುದಾಗಿರುತ್ತೆ. ಐ ಆಮ್ ಗೋಣ ಸಾಲ್ವ್. ಈಗ ಎಕ್ಸಾಕ್ಟಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಓಕೆ, ಫಸ್ಟು ಇದಾದಮೇಲೆ ರಿಯಾಕ್ಷನ್ ಬರ್ಕೊಂಡಾದ್ಮೇಲೆ ವಿ ಹ್ಯಾವ್ ಟು ಐಡೆಂಟಿಫೈ ಮೋಲ್ಸ್, ಎಷ್ಟು ಇಲ್ಲಿ ರಿಕ್ವೈರ್ಡ್ ಆಗ್ತದೆ ಅಂತ ಅಂದ್ಬಿಟ್ಟು. ಹೌ ಟು ಕ್ಯಾಲ್ಕುಲೇಟ್ ದ ಮೋಲ್ಸ್ ಆಫ್ ಎನಿ ಆಟಮ್ ಅಥವಾ ಎನಿ ಎಲಿಮೆಂಟ್. Mg ಅಲ್ವಾ? ಗಿವನ್ ಮಾಸ್ ಎಷ್ಟು ಇಲ್ಲಿ? ಗಿವನ್ ಮಾಸ್ ವಿಚ್ ಇಸ್ 1.0 ಗ್ರಾಮ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಆಫ್ Mg. ಅಟಾಮಿಕ್ ಮಾಸ್ ಆಫ್ Mg ಎಷ್ಟು? 24 ಗ್ರಾಮ್ಸ್ ಮೋಲ್. ನಿಮ್ಗೆ ಎಷ್ಟು ಸಿಗುತ್ತೆ? 0.0416 ಮೋಲ್ಸ್ ಏನೋ ಸಿಗುತ್ತೆ. ದಿಸ್ ಇಸ್ Mg's ಅಟಾಮಿಕ್ ಮೋಲ್ಸ್. ಇಷ್ಟು ಯೂಸ್ ಆಗ್ತದೆ ಈ ರಿಯಾಕ್ಷನ್ಗೆ. ಆಯಿತಾ? ನೆಕ್ಸ್ಟು ನಮಗೆ ಎಷ್ಟಿದೆ ಇಲ್ಲಿ? O2 ಅಲ್ವಾ? O2 ಎಷ್ಟಿದೆ? 0.28. ಇಲ್ಲಿ ಸುಮಾರು ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಆಕ್ಸಿಜನ್ ಎಷ್ಟು? ಅಟಾಮಿಕ್ ಮಾಸು 16. ಇಷ್ಟು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ, ಬಟ್ ನಾಟ್. ಇಲ್ಲಿ ಎಷ್ಟಿದೆ? ಆಕ್ಸಿಜನ್ 2 ಇದೆ. ಇಂಟು 2 ಮಾಡ್ಕೊಳ್ಳಿ, 32 ಆಗುತ್ತೆ. ವಿಚ್ ಇಸ್ 0.28 ಡಿವೈಡೆಡ್ ಬೈ 32 ಆಗುತ್ತೆ. ಯು ವಿಲ್ ಪ್ರಾಬ್ಲಿ ಎಂಡ್ ಅಪ್ ಗೆಟಿಂಗ್ 0.00875 ಸಿಗುತ್ತೆ ನಿಮಗೆ. ಆಯಿತಾ? ಸೊ ನಮಗೆ ಗೊತ್ತು ಏನಾಗ್ತಿದೆ ಹೇಳಿ, 1 ಗ್ರಾಮ್ ಆಫ್ O2 ಜೊತೆ 2 ಗ್ರಾಮ್ ಆಫ್ Mg, ಅಂದರೆ 2 ಮೋಲ್ಸ್, 2 ಎಲಿಮೆಂಟ್ ಆಫ್ Mg ಆ್ಯಕ್ಚುಲಿ ರಿಯಾಕ್ಷನ್ ಆಗ್ತಿರೋದಿಲ್ಲ ಅಲ್ವಾ? ಈಸಿ ಕ್ಯಾಲ್ಕುಲೇಷನ್ಸ್, ಸಿಂಪಲ್. 2 ಇಂಟು ಆಕ್ಸಿಜನ್ ಎಷ್ಟಪ್ಪ? 0.00875 ಅಲ್ವಾ? ಇದೇನು ಸಿಗುತ್ತೆ ನಿಮಗೆ? ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ಆಫ್ Mg ನಿಮ್ಮ ಇಷ್ಟು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆಯಿತಾ? ನಿಮ್ಗೆ ಎಷ್ಟು ಬರುತ್ತೆ? 0.07, ಆಯಿತಾ, 75 ಸಿಗುತ್ತೆ ನಿಮಗೆ. ಆಯಿತಾ? 175 ಸಿಗುತ್ತೆ. ದಿಸ್ ಇಸ್ ಯುವರ್
ಎಕ್ಸಾಕ್ಟ್ ಎಮ್ ಜಿ ಯೂಸ್ ಆಗ್ತಿರೋದು ಆಯಿತಾ. ನಾನು ಇವಾಗ ಮೈನಸ್ ಮಾಡ್ಕೋತೀನಿ. ನಂಗೆ ಫಸ್ಟ್ ಎಮ್ ಜಿ ಸಿಕ್ಕಿದ್ದು 0.0416 ಅಲ್ವಾ, ಮೈನಸ್ 0.0175 ಮೈನಸ್ ಮಾಡ್ಕೋತೀನಿ. ನನಗೇನೋ ಒಂದು ವ್ಯಾಲ್ಯೂ ಸಿಗುತ್ತೆ ವಿಚ್ ಇಸ್ 0.024 ಏನೋ ಸಿಗುತ್ತೆ, 0.024 ಏನೋ ಸಿಗುತ್ತೆ ಆಯಿತಾ. ಸೊ ಆ್ಯಂಡ್ ನೀವು ಅನ್ಕೊಂಡ್ಬಿಡ್ತೀರ ಮೊನ್ನೊಂದು 0.24 ಏನೋ ಬರ್ತೀವಿ, ಪ್ರಾಬ್ಲಿ ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಆಗಿರ್ಬೋದು, ಬಿಕಾಸ್ 0.24 ಅಂತ ನಾವು ಇದೆ. ಇಲ್ಲಿ ನಮಗೆ ಕೇಳಿರೋದು ಮೋಲ್ಸ್ ಅಲ್ಲ, ಗ್ರಾಮ್ಸ್ ಕೇಳಿರೋದು, ವೆಯ್ಟ್ ಕೇಳಿರೋದು. ಇಂಟು ವೆಯ್ಟ್ ಮಾಡ್ಕೊಳ್ಳಿ, ಇಂಟು ಅಟಾಮಿಕ್ ಮಾಸ್ ಆಫ್ ಎಮ್ ಜಿ ಇಂಟು 24 ಮಾಡ್ಕೊಳ್ಳಿ. ಇಲ್ಲಿ ಪ್ರಾಬ್ಲಿ ಗೆಟಿಂಗ್ 0.058 ಅಪ್ರಾಕ್ಸಿಮೇಟ್ಲಿ 0.58 ಏನೋ ಸಿಗುತ್ತೆ ನಿಮಗೆ ಆಯಿತಾ. ಸೊ ಆಪ್ಷನ್ ಬಿ ಇಸ್ ಗೋಯಿಂಟ್ ಬಿ ಯುವರ್ ಆನ್ಸರ್. ನೆಕ್ಸ್ಟು ಈ ಥರ ಲೆಂದಿಯಾಗಿ ಸಾಲ್ವ್ ಮಾಡಿದ್ರೆ ನಾನು ನಿಮಗೆ ಫಸ್ಟ್ ಏನು ಹೇಳ್ಕೊಟ್ಟೆ ಮೆಥಡ್ ಆ ಥರ ಸಾಲ್ವ್ ಮಾಡ್ಕೊಳ್ಳಿ. ಯೂಸ್ ಯುವರ್ ಕಾಮನ್ ಸೆನ್ಸ್, ವಿಲ್ ಬಿ ಎಂಡ್ ಅಪ್ ಗೆಟಿಂಗ್ ಕರೆಕ್ಟ್ ಆನ್ಸರ್ ಹಾಫ್ ದ ವೇ. ಓಕೆ, ನೆಕ್ಸ್ಟು ದ ಆರ್ಬಿಟಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್. ಸಿಂಪಲ್ ಆಗಿದ್ದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಕಾನ್ಫಿಗರೇಷನ್ ಬರೀ SPDF ಅಲ್ವಾ, ಇದೇ ತಾನೇ ನಾವು ಯೂಸ್ ಮಾಡೋ ಆಲ್ಫಾಬೆಟ್ಸು ವೈಲ್ ರೈಟಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಜಸ್ಟ್ ಈ ಸಿಂಪಲ್ ಇದನ್ನು ಮಾತ್ರ ಜ್ಞಾಪಕ ಕಟ್ಕೊಳ್ಳಿ ಆಯಿತಾ. ಯಾವುದಕ್ಕೆ ಪೆನೆಟ್ರೇಷನ್ ಪವರ್ ತುಂಬ ಜಾಸ್ತಿ ಇರುತ್ತೆ ಎಲೆಕ್ಟ್ರಾನ್ಗೆ, ಅದು ನ್ಯೂಕ್ಲಿಯಸ್ಗೆ ತುಂಬ ಹತ್ತಿರ ಇರುತ್ತೆ ಅಲ್ವಾ. ಎಸ್ಗೆ ಪೆನೆಟ್ರೇಷನ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವ ಆಪ್ಷನಲ್ಲಿ ಎಸ್ ಇದೆ ನೋಡ್ಕೊಳ್ಳಿ, ದಟ್ಸ್ ಗೋಯಿಂಟ್ ಟು ಬಿ ಯುವರ್ ಆನ್ಸರ್ ಆಯಿತಾ. ಅಕಸ್ಮಾತ್ ಇಲ್ಲಿ 1s ಇದ್ದರೆ 1 is going to be your ಆನ್ಸರ್, ಬಿಕಾಸ್ ದ ನಂಬರ್ ಇಸ್ ಸ್ಮಾಲ್. ಈ ನಂಬರ್ ತುಂಬ ಕಡಿಮೆ ಇರಬೇಕು. 1s 2s 2p 3s ಹಿಂಗೆ ಬರುತ್ತಲ್ವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಇಲ್ಲಿ ನಮ್ಗೆ ಲೀಸ್ ಇರೋದೇ 4s, ಅದಕ್ಕೆ ಆಪ್ಷನ್ ಸಿ ಇಸ್ ದ ಆನ್ಸರ್ 4s. ಐ ಹೋಪ್ ನಿಮ್ಗೆ ಗೊತ್ತಾಗೋದು ಅನ್ಕೋತೀನಿ. ಸುಮ್ಮನೆ ಇದಕ್ಕೆ ಯಾರಾಬಿರಿ ತಲೆ ಕೆಡಿಸ್ಕೊಂಬೇಡಿ, ಏನೋ ಯೋಚನೆ ಮಾಡಬೇಡಿ. ಜಸ್ಟ್ ಇದು ತುಂಬ ಸಿಂಪಲ್ ಥಿಂಗ್. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್. ಯಾವುದು ಆರ್ಡರ್ ಆಫ್ ರೇಡಿಯಸ್? ಇದಕ್ಕೆ ಫಸ್ಟು ಗುಂಪಿಗೆ ಸೇರಿದ ಪದನ ಐಡೆಂಟಿಫೈ ಮಾಡಿ. ಇದು ಕಾಮನ್ ಸೆನ್ಸಲ್ಲ, ಇಲ್ಲಿ ಕಾಮನ್ ಟರ್ಮ್ಸ್ ಸಿಮಿಲರ್ ಟರ್ಮ್ಸಲ್ಲಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಕೆಮಿಸ್ಟ್ರಿಯಲ್ಲಿ. ಗುಂಪಿಗೆ ಸೇರಿದ ಪದ ನಾನಾಗಲೇ ಹೇಳಿದ್ದೀನಿ, ಬಯಾಲಜಿ ಮತ್ತು ಕೆಮಿಸ್ಟ್ರಿಯಲ್ಲಿ ತುಂಬ ಕೆಲಸಕ್ಕೆ ಬರುತ್ತೆ. ಗುಂಪಿಗೆ ಸೇರಿದ ಪದ ನೋಡಿ, ಇವೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ನನಗೆ ಯೂನೀಕಾಗಿ ಯಾವ್ದಾರು ಒಂದು ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂದರೆ ಹೆಚ್ಚು, ಬಿಕಾಸ್ 3 ಕಡೆ ಹೆಚ್ಚೇ ಇದೆ ಇಲ್ಲಿ ಆಯಿತಾ. ಆ್ಯಂಡ್ ನಿಮ್ಗೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಅಟಾಮಿಕ್ ರೇಡಿಯಸ್ಸು ಆಯಿತಾ, ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಕೀ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಒಂದು ಡೆಫಿನೇಷನನ್ನು ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ವಾಟ್ ಇಸ್ ದ ಡೆಫಿನೇಷನ್ ಮನೋಜ್ ಅಂತ ಕೇಳಿದ್ರೆ, ಸಿಂಪಲ್ ಡೆಫಿನೇಷನ್. ಈ ಒಂದು ಡೆಫಿನೇಷನ್ ಕಲ್ತ್ಕೊಳ್ಳಿ. ಯಾವಾಗಲೇ ಆಗಿರಲಿ, ವೆನ್ ಇಟ್ ಕಮ್ಸ್ ಟು ದಿಸ್ ಥಿಂಗ್, ಸೈಜ್ ಆಫ್ ಆಟಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಟಾಮಿಕ್ ರೇಡಿಯಸ್. ಸೈಜ್ ಆಫ್ ಆಟಮ್ ಏನಿರುತ್ತೆ ಇದು ಅಟಾಮಿಕ್ ರೇಡಿಯಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆದರೆ ಸೈಜ್ ಇನ್ಕ್ರೀಸ್ ಆಗುತ್ತೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆದರೆ ಸೈಜ್ ಡಿಕ್ರೀಸ್ ಆಗುತ್ತೆ. ಅದನ್ನು ಪ್ರಾಪರ್ ಡೆಮಾನ್ಸ್ಟ್ರೇಟ್ ಮಾಡ್ತಿರೋದು ಈ ಹೈಡ್ರೋಜನ್ ಆಟಮು. ಹೈಡ್ರೋಜನ್ ನ್ಯೂಟ್ರಲ್ ಇದೆಯಾ, ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಯಿತಾ, ಸೈಜ್ ಇನ್ಕ್ರೀಸ್ ಆಯಿತಾ, ವಿಚ್ ಇಸ್ H+. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಯಿತಾ, ವಿಚ್ ಇಸ್ ಡಿಕ್ರೀಸಿಂಗ್ H-. ಸಿಂಪಲ್. ಆಪ್ಷನ್ ಎ ಈಸಿ, ಕಾಮನ್ ಸೆನ್ಸ್. ನೆಕ್ಸ್ಟು 4th ಕ್ವೆಶನ್ಗೆ ಇದಕ್ಕೆ ಹೆಲ್ಪ್ ಇಲ್ಲ, ಬಟ್ ನೀವು ಸ್ಟ್ರಕ್ಚರ್ ಕಲಿಯಲೇಬೇಕಾಗಿರುತ್ತೆ. ಬಟ್ ಹೆಲ್ಪ್ ಇದೆ. ಏನಪ್ಪ ಅಂತಂದರೆ ನೈಟ್ರೋಫಿನಾಲ್ 2 ಕಡೆ ರಿಪೀಟ್ ಆಗ್ತಿದೆ ನಿಮಗೆ. ಸೊ ಪ್ರಾಬಬ್ಲಿ ಅದು ಆನ್ಸರ್ ಆಗಿರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ನೀವೇನು ಮಾಡ್ತೀರಾ, ಆಪ್ಷನ್ ಸಿಗೆ ಹೋಗ್ತೀರಾ, ಬಿಕಾಸ್ ಇವಾಗ ಫೈಂಡ್ ಸಿಮಿಲರ್ ಟರ್ಮ್ಸ್. ಈ ಪ್ಯಾರಾನ ಹುಡ್ಕೊಂಡು ಹೋಗ್ತೀರಾ. ಆದರೆ ನಿಮಗೆಲ್ಲ ಗೊತ್ತಿರಲಿ, ಆರ್ಥೋ ಪೊಸಿಷನ್ ಮಾತ್ರ ನಿಮಗೆ ಹೈಡ್ರೋಜನ್ ಮಾಲಿಕ್ಯೂಲ್ ನಿಮಗೆ ಬಾಂಡನ್ನು ಮಾಡ್ತಾ ಕಾಣ್ಲಿಕ್ಕೆ ಸಿಗ್ತಕ್ಕಂಥದ್ದು ಆಯಿತಾ. ಅಲ್ಲೇ ನಿಮ್ಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಟ್ರಾಕ್ಟ್ ಆಗೋದು. ಸೊ ಥಿಂಕ್ ಇನ್ ಕೌಂಟ್ ಪರ್ಸ್ಪೆಕ್ಟಿವ್. ಆ್ಯಂಡ್ ನಿಮ್ಗೆ ಸ್ಟ್ರಕ್ಚರ್ ಗೊತ್ತಿರಲೇಬೇಕಾಗಿರುತ್ತೆ, ಸ್ಟ್ರಕ್ಚರ್ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಇದರಲ್ಲಿ ಯು ಕ್ಯಾನ್ ಲ್ಯಾಂಡ್ ಆನ್ ಪರ್ಫೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಆರ್ಥೋ ನೈಟ್ರೋಫಿನಾಲ್. ನನಗೆ 50% ರೆಡ್ಯೂಸ್ ಮಾಡಿಕೊಟ್ಟೆ, ಬಟ್ ಆನ್ಸರ್ನ ಕರೆಕ್ಟಾಗಿ ಗೆಸ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ನಿಮ್ಮ ಸ್ಟ್ರಕ್ಚರ್ ಗೊತ್ತಿದ್ದರೆ ಆ್ಯಂಡ್ ಎಲ್ಲಿ ಹೈಡ್ರೋಜನ್ ಆಟಮ್ ಪ್ರೆಸೆಂಟ್ ಆಗಿರುತ್ತೆ ಅಂತ ಗೊತ್ತಿದ್ರೆ ಯು ಕ್ಯಾನ್ ಲ್ಯಾಂಡ್ ಆನ್ ಕರೆಕ್ಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟು, ಓಕೆ, ದ ಸ್ಟೇಟ್ ಆಫ್ hybrid orbitals of carbon in CO2, CH4 and CO3 2- respectively. ಇಲ್ಲಿ the state of hybrid orbitals of carbon in CO2, CH4 and CO3 2-. ಫಸ್ಟ್ ನಮಗೆ ಈಸಿಯಾಗಿ ಸ್ಟ್ರಕ್ಚರ್ ಬರೋಕ್ಕೆ ಯಾವ್ದಾಗುತ್ತೆ ಅದು ಬರ್ಕೊಳ್ಳಿ. CO2 ಮತ್ತು CH4 ಬರ್ಕೊಬಹುದಾ? ಬರ್ಕೊಳ್ಳಿ. CH4 ಬರಿತೀನಿ ನಾನು ಫಸ್ಟು, ಬಿಕಾಸ್ ನನಗೆ ಗೊತ್ತಿರ್ತಕ್ಕಂಥ ಈಸಿ ಸ್ಟ್ರಕ್ಚರೇ ಅದು. ಹೆಚ್ಚು ಇದರ ಹೈಬ್ರಿಡೇಷನ್ ನಿಮ್ಗೆ ಗೊತ್ತಿರುತ್ತೆ, sp3 ಹೈಬ್ರಿಡೈಸೇಷನ್. ಸೊ ಎಲ್ಲಿ ಸೆಂಟ್ರಲ್ sp3 ಇದೆ ನೋಡ್ಕೊಳ್ಳಿ, ಅವೆರಡು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅಲ್ಲಿ sp3 ಮಿಡಲಲ್ಲಿದೆ, ಬಿಕಾಸ್ ನಮಗೆ ಇಲ್ಲಿ ಆರ್ಡರ್ಲಿ CH4ನ ಬರ್ತೀವಿ, CH4 ಇಸ್ ಇನ್ ಮಿಡಲ್. ಸೊ ನನ್ನ ಪ್ರಕಾರ ಆಪ್ಷನ್ ಬಿ ಅಥವಾ ಆಪ್ಷನ್ ಡಿ ಅಥವಾ ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇರಬೇಕು. ಬಟ್ ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ಇನ್ನೊಂದು ಈಸಿ ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ CO2 ಹೆಂಗಿರುತ್ತೆ, ಸಿ ಸೆಂಟ್ರಲ್ ಇರುತ್ತೆ, 2 ಎಲೆಕ್ಟ್ರಾನಿಂದ O ಕನೆಕ್ಟ್ ಆಗಿರುತ್ತೆ, ಇಲ್ಲೆರಡು ಆಯಿತಾ. ಇದರ ಸಿಂಪಲ್ ಹೈಬ್ರಿಡೇಷನ್ sp ಹೈಬ್ರಿಡೇಷನ್ ಸಿಗುತ್ತೆ ನನಗೆ ಆಯಿತಾ. ಆಪ್ಷನ್ ಸಿ ಇಸ್ ಆನ್ಸರ್, ಈಸಿ. ಓಕೆ, ಈ ರೀತಿ ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ ನೀವು. ನೆಕ್ಸ್ಟು 6th ಕ್ವೆಶನ್ ನೋಡ್ಕೊಳ್ಳಿ, ವಿಚ್ ಇಸ್ ಈಸಿಯೆಸ್ಟ್ ಕ್ವೆಶನ್ ಆಯಿತಾ. ಟು ನಾಟ್ ಸ್ಪೆಂಡ್ ಮಚ್ ಟೈಮ್ ಆನ್ ಇಟ್. ವಾಟ್ ಈಸ್ ದ ಫಾರ್ ದ ಐಡಿಯಲ್ ಗ್ಯಾಸ್ comprehensibility factor is +1. ನೆಕ್ಸ್ಟು
ಸಾಕಾಗಿದೆ ಕ್ವೆಶನ್ ನೋಡ್ಕೊಳ್ಳಿ, ಭಾಳ ಈಸಿಯಾಗಿರ್ತಕ್ಕಂಥ ಕ್ವೆಶನ್. ಇಂಥ ಕ್ವೆಶನ್ಗಳು ಕೇಳ್ತಾನೆ ಇರ್ತಾರೆ. ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಕೈಂಡ್ ಆಫ್ ಕ್ವೆಶನ್ಸ್. ದ ರಿಲೇಷನ್ಶಿಪ್ ಬಿಟ್ವೀನ್ ಕೆ ಪಿ ಆ್ಯಂಡ್ ಕೆ ಸಿ ಇಸ್ ಕೊಟ್ಟಿದ್ದಾರೆ ಅವರೇ. ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಆರ್ ಟಿ ಡೆಲ್ಟಾ ಎನ್. ಆಯಿತಾ, ನೀವು ಇದು ನೋಡ್ಕೊಂಬಿಟ್ಟು ಈ ಫಾರ್ಮಲ್ಲಿ ಅಪ್ಲೈ ಮಾಡಬೇಕೇನೋ ಇದಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ಡೆಫಿನೆಟ್ಲಿ ನಾಟ್. ಹೇಳ್ತೀನಿ ಕೇಳಿಸ್ಕೊಂಡು ಏನು ಮಾಡಬೇಕು ಅಂತ. ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ಡೆಲ್ಟಾ ಎನ್ ಫಾರ್ ದ ರಿಯಾಕ್ಷನ್ NH4Cl ಆ್ಯಂಡ್ NH3 ಗ್ಯಾಸ್, ಆಯಿತಾ, ಪ್ಲಸ್ HCl ಗ್ಯಾಸ್. ಇಲ್ಲಿ ಡೆಲ್ಟಾ ಏನಂತಂದರೆ ಇವ್ರು ಕೇಳ್ತಾ ಇರೋದು ಗ್ಯಾಸ್ಗೆ, ಆಯಿತಾ. ಎಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಗ್ಯಾಸಸ್ ಎಲ್ಲಿದೆ ನೋಡ್ಕೊಳ್ಳಿ. ಫಸ್ಟು ರಿಯಾಕ್ಟೆಂಟ್ ಸೈಡಲ್ಲಿ ಗ್ಯಾಸನ್ನು ಮೈನಸ್ ದ ಪ್ರಾಡಕ್ಟ್ಸ್, ಅದೇ ಫಸ್ಟು ಪ್ರಾಡಕ್ಟ್ ಸೈಡ್ ಗ್ಯಾಸ್ ಮೈನಸ್ ಆಮೇಲೆ ರಿಯಾಕ್ಟೆಂಟ್ ಸೈಡ್ ಗ್ಯಾಸ್. ನನಗೆ ಇಲ್ಲಿ ಎರಡಿದೆ, ಒಂದು ಗ್ಯಾಸ್ ಇದ್ದ NH3 ಗ್ಯಾಸ್ ಇದೆಯಾ ಮತ್ತು HCl ಗ್ಯಾಸ್ ಇದೆಯಾ. ಸೊ 1 + 1 = 2 ಮೈನಸ್ ನಮ್ಮ ರಿಯಾಕ್ಟೆಂಟ್ ಕಡೆ ಗ್ಯಾಸ್ ಇದೆಯಾ, ನೋ, ಅಲ್ಲಿರೋ ಸಾಲಿಡು. ಸೊ ನನ್ನ ಗ್ಯಾಸ್ ಪ್ರೆಸೆನ್ಸ್ ಎಷ್ಟಿದೆ, 0 ಇದೆ, ವಿಚ್ ಇಸ್ ಈಕ್ವಲ್ ಟು 2. ಆಯಿತಾ, ಎಲ್ಲಿದೆ 2 ನೋಡಿ, ದಟ್ ಇಸ್ ಯುವರ್ ಆನ್ಸರ್. ಈಸಿ ಕ್ವೆಶನ್ ಇದು. ನೆಕ್ಸ್ಟು, ಅಸಿಡಿಟಿ ಆಫ್ BF3 ಕ್ಯಾನ್ ಬಿ ಎಕ್ಸ್ಪ್ಲೇನ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ಸ್. ಏನಕ್ಕೆ ಈ ಕ್ವೆಶನ್ ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವೆಶನ್ಸು. ನನಗೆ ಹೇಳಿ ಈ ಒಂದು ಕಾನ್ಸೆಪ್ಟ್ಸನ್ನು ನೀವು ಯಾವ ಒಂದು ಮೆಥಡನ್ನು ಯೂಸ್ ಮಾಡ್ಕೊಂಡು ಆ್ಯಕ್ಚುಲಿ ಅಸಿಡಿಟಿ ಐಡೆಂಟಿಫೈ ಮಾಡ್ತೀರಾ. ಹೆಸರಲ್ಲೇ ಇದೆ, ಏನಿದೆ, ಅರ್ಹನ್ಸ್ ಕಾನ್ಸೆಪ್ಟು ಮತ್ತು ಇಲ್ಲಿ ನೋಡಿ ಬ್ರೋನ್ಸ್ಟೆಡ್ ಲಾರಿ ಕಾನ್ಸೆಪ್ಟು ಮತ್ತು ಲಿವಿಸ್ ಕಾನ್ಸೆಪ್ಟು ಮತ್ತು ಬ್ರೋನ್ಸ್ಟೆಡ್ ಲಾರಿ. ನೀವೇನು ಅನ್ಕೊಬಿಡ್ತೀರಾ, ಬ್ರೋನ್ಸ್ಟೆಡ್ ಲಾರಿ ಇದೆ, ಪ್ರಾಬ್ಲಮ್ ಇದಾಗಿರ್ಬೋದು ಅಂತ ಅನ್ಕೊತೀರಾ. ಆದರೆ ಇಲ್ಲಿ ಲಿವಿಸ್ ಕಾನ್ಸೆಪ್ಟ್ ಇದೆ ಅಲ್ವಾ, ಲಿವಿಸ್ ಆ್ಯಸಿಡ್, ಲಿವಿಸ್ ಬೇಸ್ ಅನ್ನೋ ಕಾನ್ಸೆಪ್ಟ್ ಕೇಳಿದ್ದಾರೆ ಅಲ್ವಾ. ಸೊ ಲಿವಿಸ್ ಆ್ಯಸಿಡ್ ಬೇಸ್ ಥಿಯರಿ ಇಸ್ ದ ಒನ್ ವಿಚ್ ಇಸ್ ಯೂಸ್ ಟು ಐಡೆಂಟಿಫೈ ಆ್ಯನ್ ಆಟಮ್ಸ್ ಅಸಿಡಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡೋದು ಅದು, ಆಯಿತಾ. ಸೊ ಈಸಿ ಆಪ್ಷನ್ ಸಿ ಇಸ್ ಆನ್ಸರ್. ಅದರಲ್ಲಿ ಯಾವುದೇ ಬೇರೆ ರೀತಿ ಏನು ಯೂಸ್ ಮಾಡ್ಕೊಳ್ಳೋದಿಲ್ಲ ನಾವು. ನೆಕ್ಸ್ಟು 9th ಕ್ವೆಶನ್ ನೋಡ್ಕೊಳ್ಳಿ. ಈ ಕ್ವೆಶನ್ಗೆ ನಾನು ನಿಮಗೆ ಒಂದು ಶಾರ್ಟ್ಕಟ್ ಕೇಳ್ಕೊಡ್ತೀನಿ, ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಸುಮ್ಮನೆ ಯು ಎಂಡ್ ಅಪ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಅನ್ನೆಸೆಸರಿ. ಈ ಕ್ವೆಶನ್ ಸಾಲ್ವ್ ಮಾಡ್ಕೊ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಹೆಂಗೆ ಆಗ್ಬಿಡುತ್ತೆ ಅಂದರೆ ಭಯಂಕರ ಟೈಮ್ ಆಗಿಬಿಡುತ್ತೆ. ಫಸ್ಟು ಈ ಪ್ರಾಡಕ್ಟ್ ಸೈಡಲ್ಲಿ ಈಸಿಯಾಗಿರ್ತಕ್ಕಂಥ ಎಲಿಮೆಂಟ್ ಹುಡುಕಿ, ಆಯಿತಾ. ಈಸಿಯಾಗಿರೋ ಎಲಿಮೆಂಟ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ನನಗೆ ಗೊತ್ತಿರೋ ಈಸಿ ಕಾಮನ್ ಎಲಿಮೆಂಟ್ ಕಾರ್ಬನ್ ಡೈಆಕ್ಸೈಡ್, ಆಯಿತಾ. ಸೊ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಎಷ್ಟಿದೆ, ಇಲ್ಲಿ 2 ಇದೆ. ಕಾರ್ಬನ್ ಎಷ್ಟಿದೆ, 1 ಇದೆ. ಸೊ ಕಾರ್ಬನ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಏನಾಗ್ತೀನಿ, ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದಕ್ಕೆ 1/2, ಆಯಿತಾ. ಅವಾಗ ನನಗೆ ಆಕ್ಸಿಜನ್ 4 ಆಗುತ್ತೆ, ಕಾರ್ಬನ್ 2 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾರ್ಬನ್ ಆದರೆ 2 ಇರೋದು, ಆಯಿತಾ. ಆಕ್ಸಿಜನ್ ತುಂಬ ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಆಕ್ಸಿಜನ್ ಎಷ್ಟಾಗಿರಲಿ, ನನಗೆ ಕಾರ್ಬನ್ 2 ಬೇಕು. ಸೊ ನಾನು 2 ಹಾಕೋತೀನಿ, ಕಾರ್ಬನ್ 2 ಆಗುತ್ತೆ, ಬ್ಯಾಲೆನ್ಸಾ, ಆಯಿತಾ. ಇವಾಗ ನನಗೆ ಏನು ಸಿಗುತ್ತೆ, ಇಲ್ಲಿ ಇದು ಮುಂದೆ ಇರೋದು ಎನ್ನು, ಇವ್ರು ಕೇಳೋದು ಎನ್ ಎಲ್ಲಿದೆ, ಓಕೆ XM, ಆಮೇಲೆ P ಇದೆ, ಪಿ ಇಲ್ಲಿದೆ, ಆಯಿತಾ. P ವ್ಯಾಲ್ಯೂನ ಸಪ್ರೇಟಾಗಿ ಬರುತ್ತೆ, ಬಟ್ ಹಾಕ್ಬಿಟ್ಟು ನನಗೆ ಎನ್ ವ್ಯಾಲ್ಯೂ ಬೇಕು. ಎನ್ ವ್ಯಾಲ್ಯೂ ಏನು ಸಿಕ್ತು, ನನಗೆ 2 ಸಿಕ್ತು. ಸೊ ಎಲ್ಲೆಲ್ಲಿ 2 ಇದೆ ನೋಡ್ಕೊಳ್ಳಿ, ಮಿಡಲ್ ಆಪ್ಷನ್ B, ಆಪ್ಷನ್ C ಮತ್ತು ಆಪ್ಷನ್ D ಅಲ್ಲಿ 2 ಇದೆ, ಆಯಿತಾ. ನನ್ನ ಪ್ರಕಾರ ಆಪ್ಷನ್ B ಅಥವಾ ಆಪ್ಷನ್ D ಅಲ್ಲಿ ಆನ್ಸರ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬಿಕಾಸ್ 5 to 10 ಎರಡು ಕಡೆ ರಿಪೀಟ್ ಆಗಿದೆ. ಓನ್ಲಿ ಥಿಂಗ್ ಇಸ್ ನಾನು ಇವಾಗ ಫಸ್ಟು ಈ ಎಕ್ಸ್ ಏನಿದೆ 2ನ 3ನ ಐಡೆಂಟಿಫೈ ಮಾಡಬೇಕಷ್ಟೇ ನಾನು, ಕಾಮನ್ ಸೆನ್ಸ್. ಇಲ್ಲಿ MnO4 ಮೈನಸ್ ಏನಿತ್ತು ಅದು ಏನಾಗ್ತದೆ, Mn+2 ಆಗ್ತದೆ, ಆಯಿತಾ. Mn+2 ಆಗ್ತದೆ. ಸೊ ಎಮ್ ವ್ಯಾಲ್ಯೂ ಏನಾಗಿರುತ್ತೆ, ಪ್ರಾಬ್ಲಿ 2 ಆಗಿರುತ್ತೆ. ಬಿಕಾಸ್ Mn ಏನಿದೆ ಇಲ್ಲಿ ಏನೂ ಇಲ್ಲ, ಇಲ್ಲಿ Mn 2+ ಆಗ್ತದೆ. ಸೊ ಅಫ್ಕೋರ್ಸ್ ಇಲ್ಲಿ 2 ಎಲಿಮೆಂಟ್ಸ್ ಬಂದೇ ಬರುತ್ತೆ. ಸೊ ನನಗೆ ಏನಾಗುತ್ತೆ ಇಲ್ಲಿ, ಆಯಿತಾ, ಏನಾಗುತ್ತೆ ಇಲ್ಲಿ ನನಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನನಗೆ. ಅಫ್ಕೋರ್ಸ್ ಇಲ್ಲಿ ನಾನು 2 ಹಾಕೊತೀನಿ ಟು ಬ್ಯಾಲೆನ್ಸ್ ದ ಇಕ್ವೇಷನ್. ಆಪ್ಷನ್ B ಇಸ್ ದ ಆನ್ಸರ್. ಈಸಿನಾ? ಓಕೆ, ಐ ಆಮ್ ಗೋಣ ಸ್ಟಾಪ್ ದ ವಿಡಿಯೋ ನೌ ಬಿಕಾಸ್ ಇಟ್ಸ್ ಎಕ್ಸೀಡಿಂಗ್ ಮೋರ್ ದೆನ್ 13 minutes. ಸೊ ನೀವು ನೋಡೋದಿಲ್ಲ ಅಷ್ಟೊಂದೆಲ್ಲ. ಅಕಸ್ಮಾತ್ ಇಲ್ಲಿ ಕಂಡು ರೀಚ್ ಆಗಿದ್ದಾರೆ, ವೆರಿ ಗುಡ್. ನೆಕ್ಸ್ಟು H2O2. H2O2 is a common thing which works as both oxide and reducing agent. ನಿಮಗೆಲ್ಲ ಗೊತ್ತಿರಬೇಕು, ಕಾಮನ್ ಸೆನ್ಸ್ ಇದು. ಸೊ ಆಪ್ಷನ್ C is the answer. We'll meet you in another video by solving another few questions. Well, till then keep on learning. Thanks for watching. Bye-bye.